ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ತಾಯಿಗೆ ಬೈದ ವಿಚಾರವನ್ನು ಪ್ರಶ್ನಿಸಿದ ಯುವಕನನ್ನು ಹತ್ಯೆ ಮಾಡಿದ ಪ್ರಕರಣದಲ್ಲಿ ಶಿರಸಿ ನ್ಯಾಯಾಲಯ ಮಹತ್ವದ ತೀರ್ಪು ನೀಡಿದೆ. ಮೊದಲ ಆರೋಪಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದ್ದು, ಎರಡನೇ ಆರೋಪಿಗೂ ದಂಡ ವಿಧಿಸಲಾಗಿದೆ. ಹಲವು ವರ್ಷಗಳ ಹಿಂದೆ ನಡೆದ ಈ ಪ್ರಕರಣಕ್ಕೆ ಇದೀಗ ನ್ಯಾಯ ದೊರೆತಿದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಶ್ರದ್ಧಾನಂದ ಗಲ್ಲಿಯಲ್ಲಿ 2015ರಲ್ಲಿ ನಡೆದ ಕೊಲೆ ಪ್ರಕರಣಕ್ಕೆ ಇದೀಗ ಅಂತಿಮ ತೀರ್ಪು ಹೊರಬಂದಿದೆ. ತಾಯಿಗೆ ಬೈದ ವಿಚಾರವನ್ನು ಪ್ರಶ್ನಿಸಿದ ರಂಗನಾಥ್ ಮಡ್ಗಾಂವ್ಕರ್ ಅವರನ್ನು ಹಲ್ಲೆ ನಡೆಸಿ ಹತ್ಯೆ ಮಾಡಿದ ಆರೋಪದಲ್ಲಿ ರಮೇಶ್ ಮಡ್ಗಾಂವ್ಕರ್ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಆಸ್ತಿ ವಿಚಾರವಾಗಿ ಎರಡು ಕುಟುಂಬಗಳ ನಡುವೆ ಆಗಾಗ ಗಲಾಟೆ ನಡೆಯುತ್ತಿತ್ತು. ಘಟನೆಯ ದಿನ ಕಸ ಹಾಕಿದ ವಿಚಾರವಾಗಿ ಜಗಳ ಶುರುವಾಗಿದ್ದು, ಈ ವೇಳೆ ತಾಯಿಗೆ ಬೈದಿದ್ದನ್ನು ಪ್ರಶ್ನಿಸಿದ ರಂಗನಾಥ್ ಮೇಲೆ ರಮೇಶ್ ಹಲ್ಲೆ ನಡೆಸಿದ್ದ. ಆರೋಪಿಗಳು ಸೇರಿ ಅವರನ್ನು ಮನೆ ಹೊರಗೆಳೆದು ಹಲ್ಲೆ ನಡೆಸಿದ್ದು, ಗಂಭೀರವಾಗಿ ಗಾಯಗೊಂಡ ರಂಗನಾಥ್ ಬಳಿಕ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದರು. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಶಿರಸಿ 1ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಮೊದಲ ಆರೋಪಿಯಾದ ರಮೇಶ್ ಮಡ್ಗಾಂವ್ಕರಿಗೆ ಜೀವಾವಧಿ ಶಿಕ್ಷೆ ಜೊತೆಗೆ 25,000 ರೂಪಾಯಿ ದಂಡ ವಿಧಿಸಿದೆ. ಅಲ್ಲದೆ ಸಂತ್ರಸ್ತ ಕುಟುಂಬಕ್ಕೆ 50,000 ರೂಪಾಯಿ ಪರಿಹಾರ ನೀಡುವಂತೆ ಆದೇಶಿಸಿದೆ. ಇನ್ನು ಎರಡನೇ ಆರೋಪಿಯಾದ ಸಾವಿತ್ರಿ ಮಡ್ಗಾಂವ್ಕರಿಗೆ 2,000 ರೂಪಾಯಿ ದಂಡ ವಿಧಿಸಲಾಗಿದೆ. ಪ್ರಕರಣದ ವಿಚಾರಣೆ ವೇಳೆ ಸರ್ಕಾರಿ ಅಭಿಯೋಜಕ ರಾಜೇಶ್ ಮಳ್ಗೀಕರ್ ಸಾಕ್ಷ್ಯಾಧಾರಗಳನ್ನು ಆಧರಿಸಿ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ವಾದ ಮಂಡಿಸಿದರು. ಸಾಕ್ಷಿದಾರರ ಹೇಳಿಕೆಗಳು ಹಾಗೂ ಲಭ್ಯವಿದ್ದ ದಾಖಲೆಗಳನ್ನು ಪರಿಗಣಿಸಿದ ನ್ಯಾಯಾಲಯ ಆರೋಪ ಸಾಬೀತಾಗಿದೆ ಎಂದು ತೀರ್ಮಾನಿಸಿದೆ. ಈ ಮೂಲಕ ಹಲವು ವರ್ಷಗಳ ಬಳಿಕ ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ದೊರೆತಂತಾಗಿದೆ. ಈ ದಿನ ಮಾನ್ಯ 1ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಶಿರ್ಸಿಯಲ್ಲಿ ವಿಚಾರಣೆಗೊಂಡಂತಹ ಪ್ರಕರಣವಾದಂತಹ ಶಿರ್ಸಿ ನಗರ ಠಾಣೆ ವ್ಯಾಪ್ತಿಗೆ ಸಂಬಂಧಪಟ್ಟಂತ ಶ್ರದ್ಧಾನಂದ ಗಲ್ಲಿಯಲ್ಲಿ ದಿನಾಂಕ 7/12/2015ರಂದು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಆರೋಪಿತರಾದ ರಮೇಶ್ ಮಡ್ಗಾಂವ್ಕರ್ ಹಾಗೂ ಸಾವಿತ್ರಿ ಮಡ್ಗಾಂವ್ಕರ್ ಎನ್ನುವ ಇಬ್ಬರು ಆರೋಪಿತರು ಈ ಮೃತ ರಂಗನಾಥ್ ಮಡ್ಗಾಂವ್ಕರ್ ಅವರನ್ನು ಹಾಗೂ ಅವರ ತಾಯಿಯಾದಂತಹ ಶಕು ನಾರಾಯಣ್ ಮಡ್ಗಾಂವ್ಕರ್ ಇವರ ಜೊತೆಗೆ ಜಗಳ ತೆಗೆದು ಒಂದು ಪಕ್ಕದ ಮನೆಯ ಕಸದ ವಿಚಾರದಲ್ಲಿ ಮತ್ತು ಈ ಆಸ್ತಿ ವ್ಯಾಜ್ಯದ ಹಿನ್ನೆಲೆಯಲ್ಲಿ ಒಬ್ಬರಿಗೊಬ್ಬರು ಕೋಪಗೊಂಡು ಈ ಆರೋಪಿತರ ಪೈಕಿ 1ನೇ ಆರೋಪಿತನು ಈ ಮೃತ ರಂಗನಾಥ್ ಮಡ್ಗಾಂವ್ಕರ್ ಈತನನ್ನ ಬಾಗಿಲಿನಿಂದ ಎಳೆತಂದು ರಸ್ತೆ ಮೇಲೆ ಬಲವಾಗಿ ಹೊಡೆದು ನೆಲಕ್ಕೆ ಕೆಡವಿ ಆತನ ಮೈ ಮೇಲೆ ಕಾಲಿನಿಂದ ಒದ್ದು ತುಳಿದು ಅವನನ್ನ ಸ್ಥಳದಲ್ಲೇ ಅಸ್ವಸ್ಥನಾಗುವಂತೆ ಮಾಡಿ ನಂತರ ಆಸ್ಪತ್ರೆಗೆ ಕರೆದೊಯ್ದರೂ ಸಹ ಅಲ್ಲಿಯೇ ಮರಣ ಹೊಂದಿದ ಬಗ್ಗೆ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿನ ತನಿಖಾಧಿಕಾರಿಯಾದ ಶ್ರೀ RL ಗಣಪತಿ ಸಿಪಿಐ ಶಿರ್ಸಿ ನಗರ ಠಾಣೆಯವರು ಪ್ರಕರಣವನ್ನು ತನಿಖೆಗೊಳಿಸಿ ಇಬ್ಬರು ಆರೋಪಿತರ ಮೇಲೆ ಮಾನ್ಯ ನ್ಯಾಯಾಲಯಕ್ಕೆ ದೋಷಾರೋಪಟ್ಟಿಯನ್ನು ಸಲ್ಲಿಸಿದರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷ ಸಾಕ್ಷಿದಾರರಾದ ಶಕು ಮಡ್ಗಾಂವ್ಕರ್ ಹಾಗೂ ತನಿಖಾಧಿಕಾರಿಯ ಸಾಕ್ಷ್ಯವನ್ನು ಹಾಗೂ ಲಭ್ಯವಿದ್ದ ಸಾಂದರ್ಭಿಕ ಸಾಕ್ಷ್ಯವನ್ನು ಮಾನ್ಯ ನ್ಯಾಯಾಲಯವು ಅವಲೋಕಿಸಿ ಈ ದಿನ 1ನೇ ಆರೋಪಿಯನ್ನು ಜೀವಾವಧಿ ಶಿಕ್ಷೆಗೆ ಒಳಪಡಿಸಿ ಹಾಗೂ 25,000 ರೂಪಾಯಿ ದಂಡವನ್ನು ನೀಡುವಂತೆ ಅಲ್ಲದೆ 50,000 ರೂಪಾಯಿ ಪರಿಹಾರವನ್ನು ಈ ಪ್ರಕರಣದ ಫಿರ್ಯಾದಿದಾರರಾದ ಶಕು ನಾರಾಯಣ ಮಡ್ಗಾಂವ್ಕರ್ ಇವರಿಗೆ ನೀಡುವಂತೆ ಆದೇಶ ನೀಡಿದ್ದಲ್ಲದೆ ಎರಡನೇ ಆರೋಪಿತರಿಗೆ ಅವಾಚ್ಯ ಶಬ್ದದಿಂದ ಬೈದ ಅಪರಾಧವು ಸಾಬೀತಾದ ಹಿನ್ನೆಲೆಯಲ್ಲಿ ಅವಳಿಗೆ 2,000 ರೂಪಾಯಿ ದಂಡ ಹಾಗೂ 2,000 ರೂಪಾಯಿ ಪರಿಹಾರವನ್ನು ಫಿರ್ಯಾದಿದಾರರಾದ ಶಕು ಮಡ್ಗಾಂವ್ಕರ್ ಇವರಿಗೆ ನೀಡಬೇಕೆಂದು ಈ ದಿನ ಮಾನ್ಯ ನ್ಯಾಯಾಲಯದ ನ್ಯಾಯಾಧೀಶರಾದ ಶ್ರೀ ಕಿರಣ್ ಕೇಣಿ ಸಾಹೇಬ್ ಅವರು ತೀರ್ಪನ್ನು ಇಟ್ಟಿದ್ದೇವೆ.